ಸಾಕಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಜೊತೆಗೆ ಇವತ್ತು ಸಂಜೆ ನಡೆಯುವಂತ ಇಂಪಾರ್ಟೆಂಟ್ ಮೀಟಿಂಗ್ ಮುಂದಿನ ರೂಪುರೇಷೆಗಳೇನು ಅನ್ನೋದನ್ನ ಗೊತ್ತಾಗುತ್ತೆ. ಇನ್ನು ಉಗ್ರರ ದಾಳಿ ಸುಮ್ಮನೆ ಆಗಿರೋದಲ್ಲ. ಮುರಳಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಎಲ್ಲವೂ ಕೂಡ ಪಕ್ಕಾ ಪ್ಲಾನ್ ಆಗಿದೆ. ಬನ್ನಿ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಿಎಂ ಏನ್ ಹೇಳ್ತಾರೆ ನೋಡೋಣ. ಕರ್ನಾಟಕದ ಪ್ರವಾಸಿಗರು ಇಬ್ಬರು ಮೃತರಾಗಿದ್ದಾರೆ. ಒಬ್ಬರು ಮಂಜುನಾಥ್ ಅಂತ, ಇನ್ನೊಬ್ಬರು ಭರತ್ ಭೂಷಣ್ ಅಂತ. ನಾನು ಈಗಾಗಲೇ ಅಧಿಕಾರಿಗಳ ತಂಡ ಕಳಿಸಿದ್ದೀನಿ. ಜೊತೆಗೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಅವರನ್ನು ಕೂಡ ಕಳಿಸಿದ್ದೀನಿ. ಅವರು ಯಾರ್ಯಾರು ಇದ್ದಾರೆ ಕನ್ನಡಿಗರು ಅಲ್ಲಿ, ಅವ್ರನ್ನೆಲ್ಲ ವಾಪಸ್ ಕರ್ಕೊಬರೋಕ್ಕೆ ಸೇಫಾಗಿ ಒಂದು ವಿಶೇಷವಾದಂಥ ವಿಮಾನ ಕರ್ಕಬಾ ಅಂತ ಹೇಳಿದ್ದೀನಿ. ಆಮೇಲೆ ಈ ಸತ್ತ ಡೆಡ್ ಬಾಡಿಗಳಿದ್ದಾವಲ್ಲ, ಇವರು ಯಾರು ಅವರನ್ನ ವಿಶೇಷ ಫ್ಲೈಟ್ ಮಾಡ್ಕೊಂಡು ಕರ್ಕೊಬರ್ಬೇಕು ಅಂತಲೂ ಕೂಡ ಹೇಳಿದ್ದೀನಿ. ಆದರೆ ಅವರೇ ಮಾಡಿಬಿಟ್ಟಿದ್ದಾರೆ, ಭಾರತ ಸರ್ಕಾರನೇ ಫ್ಲೈಟ್ ಮಾಡಿ ಅವನು ಎಲ್ಲೆಲ್ಲಿಗೆ ಹೋಗ್ಬೇಕು, ಯಾವ್ಯಾವ ರಾಜ್ಯದ ಅಂತ ಅಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ಮಾಡದಿದ್ರೆ ನೀವು ಮಾಡಿ ಅಂತ ಹೇಳಿದ್ದೀನಿ. ಸೊ ಇದು ನನಗನ್ಸುತ್ತೆ ಈ ದಾಳಿ ಪ್ಲ್ಯಾಂಡ್ ಅವ್ರು ಯಾವುದೇ ಆಗಿರಲಿ, ಯಾರೇ ಇರಲಿ, ಇದನ್ನ ಖಂಡಿಸ್ತೇನೆ ನಾನು. ಉಗ್ರರ ದಾಳಿ ನಡೀಲಿಕ್ಕೆ ಆಗಬಾರದು, ಉಗ್ರರ ದಾಳಿ ನಡೀಬಾರದು. ಯಾವುದೇ ಜಾತಿ ಧರ್ಮದವರು ಕೂಡ ಇದ್ರೂ ಕೂಡ ಇದು ಪ್ರಾಣ ಹತ್ಯೆ ಆಗ್ತಕ್ಕಂಥ ವಿಚಾರ. ಸುಮಾರು 26-27 ಜನ ಸತ್ತಿದ್ದಾರೆ ಅಂತ ವರದಿ ಇದೆ. ಇದು ಒಂದು ದೊಡ್ಡ ದಾಳಿ, ಇದು ಭೀಕರವಾದಂಥ ದಾಳಿ. ಈ ಭೀಕರವಾದಂಥ ಉಗ್ರರ ದಾಳಿಯನ್ನ ಕರ್ನಾಟಕ ಸರ್ಕಾರ ತೀವ್ರವಾಗಿ ಖಂಡಿಸ್ತದೆ. ಮತ್ತೆ ನನಗನ್ಸುತ್ತೆ ದೇರ್ ಇಸ್ ಎ ಇಂಟೆಲಿಜೆನ್ಸ್ ಫೈಲ್ಯೂರ್ ಅಂತ ಅನಿಸುತ್ತೆ. ಇಂಟೆಲಿಜೆನ್ಸ್ ಫೈಲ್ಯೂರ್ ಕೇಂದ್ರ ಸರ್ಕಾರದ ಇದು ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಅಂತ ಅನಿಸುತ್ತೆ. ಯಾಕಂದ್ರೆ ಅವರು ಅಲ್ಲಿ ಹಿಂದೇನೂ ಕೂಡ ಪುಲ್ವಾಮಾ ಇದಾಗಿತ್ತು, ಮತ್ತೆ ಇಲ್ಲಿ ಉಗ್ರರ ದಾಳಿ ಆಗಿದೆ. ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಅಂತೇಳಿ ನನಗನ್ಸುತ್ತೆ. ಸೊ ಅದನ್ನ ಈ ದಾಳಿ ನೋಡಿ ಅದನ್ನ ಇನ್ನ ವಿಚಾರ ಮಾಡಬೇಕು. ಅದನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಏನು ಪರಿಹಾರ ಇಲ್ಲಿವತ್ತಿನವರಿಗೆ ನಾವು ಪರಿಹಾರ ಕೊಟ್ಟಿದ್ದೀವೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಸರ್ಕಾರ ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ. ಇನ್ನೊಂದು 370 ರದ್ದಾದ್ಮೇಲೆ ಇಂಥ ಘಟನೆಗಳು ಸಾಲು ಆಗ್ತಿದೆ ಅಂತ ಆರೋಪವಿದೆ. ನಿಮ್ದೇ MLA ಅವರು ಹೇಳಿದ್ರು, ಯಾರು? ಶ್ರೀರಂಗಪಟ್ಟಣ MLA. ಹೇಳ್ತೀನಿ, ನಾನು ಹೇಳಿದ್ನಲ್ಲ ಈಗ, ಇಟ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್, ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಿದ್ನಲ್ಲ ಈಗ. ಈ ಮೂಲಕ ಕೇಂದ್ರಕ್ಕೆ ಏನಂತ ಸಂದೇಶ ರವಾನೆ ಮಾಡ್ತೀರಾ ಸರ್, ಭದ್ರತಾ ದೃಷ್ಟಿಯಿಂದ? ಭದ್ರತೆಯಲ್ಲಿ ಯಾವುದೇ ರಾಜಿ ಇಲ್ಲ. ಯಾರೇ ಆಗಿರಲಿ ಅದಕ್ಕೆ ಅವರಿಗೆ ಭದ್ರತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಉಗ್ರರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ಮಾಡಬೇಕು.